ಎಲ್ರಿಗೂ ನಮಸ್ಕಾರ. ನಾನು ಯೋಗೀಶಪ್ಪ ಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ, ಸಲಹೆಗಾರ, ಅಗ್ರ ಪ್ರೇರಕ ಭಾಷಣಕಾರ ಹಾಗೂ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ. ಈಗ ಈ ಒಂದು ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡೋಂಥ ವಿಷಯವನ್ನು ನಾನು ಉತ್ಪಾದಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಮಾದರಿ ಗ್ರಾಮಗಳ ರಚನೆ ಯೋಜನೆಯನ್ನು ಸರ್ಕಾರ ಅನುಷ್ಠಾನ ಮಾಡಬೇಕು, ಅಥವಾ ಸರ್ಕಾರ ಇರ್ಬೋದು ಅಥವಾ ಆಸಕ್ತಿ ಇರೋಂಥ ಸರ್ಕಾರೇತರ ಸಂಸ್ಥೆ ಅಂತ ನಾನೇನು ಪ್ರಸ್ತಾಪ ಮಾಡಿದೆ. ಅದಕ್ಕೆ ಪೂರಕವಾಗಿ ನಾವು ಸಹ ಇದನ್ನು ಒಂದು 7 ವರ್ಷದಿಂದ ಪ್ರಯತ್ನ ಮಾಡಿದೋ. ನಾನು ಆಗಲೇ ಹೇಳಿದಾಗೆ ಬೇರೆ ಬೇರೆ ಕಾರಣಗಳಿಗೆ ಅದನ್ನು ನಾವು ದೊಡ್ಡ ಮಟ್ಟದಲ್ಲಿ ಅನುಷ್ಠಾನ ಮಾಡಲಿಕ್ಕಾಗಿಲ್ಲ. ಆದರೆ ಆಲೋಚನೆಗಳು, ವಿಚಾರಗಳಿಗಾಗಲೇ ಅಳವಡಿಕೆಗೂ ಪ್ರಯತ್ನ ಮಾಡಿರೋಂಥದ್ದು. ಏನಂದರೆ ವಿಚಾರ, ಗ್ರಾಮ ಮಟ್ಟದ ರೈತರ ಗುಂಪುಗಳ ರಚನೆ ಮತ್ತು ಸದಸ್ಯತ್ವ ಅಭಿಯಾನ ಅಂತ ಅದರ ಇದು ಏನಕ್ಕೆ ಅವಶ್ಯಕತೆ ಅಂತ ಹೇಳ್ತೀನಿ. ಯಾವುದೇ ಆಗಲಿ ಹೇಳ್ತಾರಲ್ಲ, ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲಿ ಅಂತ ಹೇಳ್ತಾರೆ. ನಾವು ಏನೇ ಜಾಗತಿಕ ಮಟ್ಟದಲ್ಲಿ ಯೋಚನೆ ಮಾಡಿದ್ರು ಅನುಷ್ಠಾನ ಮಾಡಬೇಕಾಗಿರೋದು ಯಾವಾಗಲೂ ಗ್ರಾಮ ಮಟ್ಟದಲ್ಲಿ, ತಳಮಟ್ಟದಲ್ಲಿ ಮಾಡಬೇಕು. ಗ್ರಾಮ ಮಟ್ಟದಲ್ಲಿ ಅನುಷ್ಠಾನ ಮಾಡಿದಾಗಲೇ ಅದು ಯಾವುದೇ ಒಂದು ಯೋಜನೆ ಯಶಸ್ವಿಯಾಗಂಥದ್ದು, ಅಡಿಪಾಯ ಬದ್ಧ ಆಗಬೇಕು. ಹಾಗಾಗಿ ಮತ್ತು ಗ್ರಾಮ ಮಟ್ಟದ ರೈತರ ಗುಂಪುಗಳ ಸದಸ್ಯರ ಉತ್ಪನ್ನಗಳನ್ನು ನೇರವಾಗಿ ಖರೀದಿಸಲಿಚ್ಛಿಸುವ ಗ್ರಾಹಕರ ಗುಂಪುಗಳ ರಚನೆ ಮತ್ತು ಸದಸ್ಯತ್ವ ಅಭಿಯಾನ. ಒಂದು ಕಡೆ ಏನಾಗಬೇಕು, ಗ್ರಾಮ ಮಟ್ಟದಲ್ಲಿ ಆ ರೈತರುಗಳದ್ದು ಗುಂಪು ಅಂದರೆ ಅದೇನು ನೋಂದಣಿನೇ ಆಗಬೇಕಂತ ನಾನೇನು ಹೇಳ್ತಾ ಇಲ್ಲ, ಬಟ್ ಒಂದು ಸಂಘಟನೆ ಅನ್ನೋದು ಆಗಬೇಕಾಗ್ತದೆ. ಯಾಕಂದರೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಒಬ್ಬೊಬ್ಬರನ್ನ ನಾವು ಒಬ್ಬೊಬ್ಬರು ವೈಯಕ್ತಿಕವಾಗಿ ಎಲ್ಲಿ ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ಗ್ರಾಮ ಮಟ್ಟದಲ್ಲಿರೋಂಥ ರೈತರುಗಳದ್ದು ಒಂದು ಸಂಘಟನೆ ಆಗಬೇಕು. ಮತ್ತು ಇನ್ನೊಂದು ಗ್ರಾಮ ಮಟ್ಟದಲ್ಲಿರೋಂಥ, ಆಗಲೇ ನಾನೇನು ಹೇಳಿದೆ, ಉತ್ಪಾದಕರು ಮತ್ತು ಗ್ರಾಹಕರ ನೇರ ಮಾರಾಟ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಮಾದರಿ ಗ್ರಾಮಗಳ ರಚನೆ ಅಂತ ಹೇಳಿದೆ. ಈಗ ಗ್ರಾಮ ಮಟ್ಟದಲ್ಲೇನೋ ನಾನು ಆಗಲೇ ಹೇಳಿದಾಗೆ ಅಲ್ಲಿ ಬೆಳೆಯುವಂಥ ಉತ್ಪನ್ನಗಳನ್ನು ಗ್ರಾಹಕರಿಗೆ ಮುಟ್ಟಿಸ್ಬೇಕಂದ್ರೆ ಈಗ ಒಬ್ಬೊಬ್ಬರನ್ನ ಗ್ರಾಹಕರನ್ನ ನಾವು ಮಾತಾಡ್ಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಬೇರೆ ಬೇರೆ ಸಮಯದ ಕೊರತೆ ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳಿರ್ತದೆ. ಅದರ ಬದಲಾಗಿ ಗ್ರಾಹಕರುಗಳದೇ ಒಂದು ಸಂಘಟನೆ ಆದಾಗ ಏನಾಗುತ್ತೆ ಅಂದರೆ ಬಹಳ ಸುಲಭ. ನಾವು ಈ ಉದಾಹರಣೆ ಕೊಡ್ತೀನಿ. ಯಾವುದೋ ಒಂದು ಅಪಾರ್ಟ್ಮೆಂಟ್ನಲ್ಲಿ 1,000, ನಿಮಗೂ ಗೊತ್ತಿದೆ ಅಪಾರ್ಟ್ಮೆಂಟ್ ಸಂಸ್ಕೃತಿಯಿಂದ ಅದೇನೇನು ಅನಾಹುತ ಆಗಿದೆ ನನಗೆ ಗೊತ್ತಿಲ್ಲ, ಅನಾನುಕೂಲಗಳು. ನಾನು ಅಪಾರ್ಟ್ಮೆಂಟ್ ಅದು ಬೇರೆ ವಿಚಾರ. ಆದರೆ ಒಂದಂತೂ ಹೇಳ್ತೀನಿ, ನೇರ ಮಾರಾಟ ಮಾಡಲಿಕ್ಕೆ ಅಪಾರ್ಟ್ಮೆಂಟ್ ಸಂಸ್ಕೃತಿ ಮಾಡಿಸಿದಂಥದ್ದು. ಯಾಕಂದರೆ ಒಂದು ಅಪಾರ್ಟ್ಮೆಂಟ್ ನಾವು ಒಳಗಡೆ ಹೋದರೆ 100 ಮನೆಗಳು, 1000 ಮನೆಗಳು, 2000 ಮನೆಗಳಿರೋಂಥ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದೆ. ಹಾಗಾಗಿ ಅದನ್ನು ವಿಶೇಷವಾಗಿ ಹೇಳ್ತೀನಿ, ರೈತರುಗಳಿಗೆ ಬಹುತೇಕ ಈ ಮಾರುಕಟ್ಟೆ ಮಾಡೋದರಲ್ಲಿ ಬೇರೆ ಬೇರೆ ಪದಗಳನ್ನ ಬಳಸ್ತಾರೆ. B2B, B2C ಇನ್ನೊಂದು ಪ್ರಾರಂಭ ಆಗಿದೆ. B2B ಅಂದರೆ ಮಾರಾಟಗಾರರಿಂದ ಇನ್ನೊಬ್ಬರು ಮಾರಾಟಗಾರರಿಗೆ, ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಕರೀತಾರೆ. ಮತ್ತು ಇನ್ನೊಂದು B2C ಅಂದರೆ ಬಿಸ್ನೆಸ್ ಟು ಕನ್ಸ್ಯೂಮರ್ ಅಂತ. ಈಗ ತಂತ್ರಜ್ಞಾನ ಬಂದ ಮೇಲೆ, ಅದನ್ನು ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ, ಕೋವಿಡ್ ಬಂದ ನಂತರ B2C ಅಂದರೆ ಬಿಸ್ನೆಸ್ ಟು ಕನ್ಸ್ಯೂಮರ್ಸ್ ಅಂದರೆ ಗ್ರಾಹಕರಿಗೆ ನೇರ ಮಾರಾಟ ಮಾಡೋಂಥ ವಿಪುಲ ಅವಕಾಶಗಳಿದೆ. ಇವತ್ತು ತಂತ್ರಜ್ಞಾನ ಇದೆ. ಯಾವ ಮಟ್ಟಕ್ಕಿದೆ ತಂತ್ರಜ್ಞಾನ ಅಂತ ಅಂದರೆ ಕ್ವಿಕ್ ಕಾಮರ್ಸ್ ಅಂತ. ನೀವು ಇವಾಗ ನಿಮ್ಗೆ ಏನು ಬೇಕು ಬೇಡಿಕೆನ ನೀವು ಸಲ್ಲಿಸಿದ್ರೆ 5 ನಿಮಿಷ 10 ನಿಮಿಷಕ್ಕೆ ತಂದು ಕೊಡ್ತೀವಿ ಅನ್ನೋಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಅಪಾರ್ಟ್ಮೆಂಟ್ ಸಂಸ್ಕೃತಿ ಮತ್ತು ಈ ತಂತ್ರಜ್ಞಾನ ಏನಿದೆ ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ ಇವತ್ತು ಕೃಷಿಕರನ್ನು, ಇವತ್ತು ಬೇರೆ ಬೇರೆ ಉತ್ಪನ್ನಗಳಿಗೆ ಅದು ಆ ತಂತ್ರಜ್ಞಾನ ಬಳಕೆ ಆಗ್ತಾ ಇದೆ. ಅದೇ ತಂತ್ರಜ್ಞಾನ ಕೃಷಿಕರನ್ನು ಮತ್ತು ಗ್ರಾಹಕರನ್ನು ಬೆಸೆ ಅದಕ್ಕೆ ತಂತ್ರಜ್ಞಾನ ಸದ್ಬಳಕೆ ಆಗಬೇಕು. ಇದೆಲ್ಲ ಆಗಬೇಕು ಅಂತಂದರೆ ಗ್ರಾಹಕರ ಸಂಘಟನೆಗಳು ಸಹ ನಾನು ಆಗಲೇ ಹೇಳ್ದಂಗೆ ರೂರಲ್ ಪ್ರೊಡ್ಯೂಸರ್ಸ್ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿಗಳ ರಚನೆ ಆಯಿತು ಅಂದರೆ ಅದು ಸಂಘಟನೆ, ಅದು ನೋಂದಣಿ ಆದರೆ ಅದರದ್ದು ಅನುಕೂಲಗಳಿದೆ. ಅದನ್ನು ಸಹ ಮುಂದೆ ನಾನು ಹೇಳ್ತೀನಿ. ಹಂಗಾಗಿ ಗ್ರಾಮ ಮಟ್ಟದಲ್ಲಿ ರೈತರುಗಳ ಸಂಘಟನೆ ಆಗಬೇಕು. ಮತ್ತು ಅದನ್ನು ಖರೀದಿ ಮಾಡೋಂಥ ಗ್ರಾಹಕರುಗಳ ಗುಂಪುಗಳ ರಚನೆ ಆಗಬೇಕು. ಆ ಗುಂಪುಗಳು ಹಾಗೆ ಹೇಳಿದಂಗೆ ರಚನೆ, ಅದನ್ನು ನೋಂದಣಿ ಮಾಡಿದ್ರು ಸಂತೋಷ, ನೋಂದಣಿ ಮಾಡಲಿಲ್ಲ ಅಂದರೂ ಸಂತೋಷ. ನೋಂದಣಿ ಆದರೆ ಅದರದೇ ಆದಂಥ ಬೇರೆ ಬೇರೆ ಅನುಕೂಲಗಳಿದೆ. ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಹೇಗೆ ನಾವೆಲ್ಲ ಒಂದು ಸಾಗೋಣ ಮುಂದು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಸಿಹಿ ಇಲ್ಲ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ನಿಮಗೂ ಗೊತ್ತಿದೆ, ಭಾಳಷ್ಟು ಪಂಚಾಯತ್ ವ್ಯವಸ್ಥೆ ಬಂದ ಮೇಲೆ ಭಾಳಷ್ಟು ಬದಲಾವಣೆ ಆಗಿದೆ. ಮನೆಯೊಂದು 3 ಬಾಗಿಲು ಆದರೂ ಸಹ ಆ ವ್ಯವಸ್ಥೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಬೇರೆ ಏನೇ ಅವ್ರದ್ದು ರಾಜಕೀಯಗಳಿದ್ರು ಏನೇ ಇದ್ದರೂ ಅಂದರೂ ಸಹ ಈ ವಿಷಯಕ್ಕೆ ಬಂದಾಗ ಕೃಷಿ ಮಾರುಕಟ್ಟೆ ಮಾರಾಟ ಕ್ರಾಂತಿ ಅಂತ ಬಂದಾಗ ಅದನ್ನೆಲ್ಲ ನಾವು ಮನೇಲಿ ಇರಿಸ್ಬಿಟ್ಟು ಬರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿ ಮತ್ತು ಮನೋಭಾವನೆ ಬದಲಾದರೆ ಮಾತ್ರ ಕ್ರಾಂತಿ ಆಗಲಿಕ್ಕೆ ಸಾಧ್ಯ, ಅಭಿಯಾನ ಆಗಲಿಕ್ಕೆ ಸಾಧ್ಯ. ಹೋಬಳಿ ಮತ್ತು ತಾಲೂಕು ಕೇಂದ್ರಗಳಲ್ಲೂ ಸಹ ಅಣಬೆಯಂತೆ ತಲೆ ಎತ್ತುತ್ತಿರುವ ಡಿಪಾರ್ಟ್ಮೆಂಟ್ ಸ್ಟೋರ್ಗಳು
ನಾನಂತೂ ಭಾಳಷ್ಟು ತಳಮಟ್ಟದಲ್ಲಿ ಸುತ್ತೋದ್ರಿಂದ ನೋಡ್ತಾ ಇದ್ದೀನಿ. ಯಾವ ತಾಲೂಕು ಹಂತದಲ್ಲಿ ಹೋದ್ರೂ ಮಾರ್ಟ್ಗಳು ಬಂದ್ಬಿಟ್ಟಿದೆ ಇವಾಗ. ಏನು ಈಗ ದೊಡ್ಡ ದೊಡ್ಡ ಮೆಟ್ರೋಗಳಲ್ಲಿ ಈಗ ಹೈಪರ್ ಮಾರ್ಕೆಟು, ಸೂಪರ್ ಮಾರ್ಕೆಟ್ಗಳು, ಈಗ ಈ ಸೂಪರ್ ಮಾರ್ಕೆಟ್ಗಳು ಮತ್ತು ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳನ್ನಂಥದ್ದು ಈಗ ತಾಲೂಕು ಮಟ್ಟದಲ್ಲಿ ಬಂದಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಏನಿಲ್ಲ, ಭಾಳ ಸೂಕ್ಷ್ಮ ಗಮನಿಸಿದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಏನೇ ಆಗ್ತದಲ್ಲ ಅದು ಅಭಿವೃದ್ಧಿ ಹೊಂದುತ್ತಿರೋ ದೇಶಗಳಲ್ಲಿ ಆಗುತ್ತೆ. ಅಭಿವೃದ್ಧಿ ಹೊಂದುತ್ತಿರೋ ದೇಶಗಳಲ್ಲಿ ಆಗುತ್ತೆ ಅಂದರೆ ಅದು ಮೊದಲು ದೊಡ್ಡ ದೊಡ್ಡ ಮಹಾನಗರಗಳಿಗೆ ಬರ್ತದೆ. ಅದೇ ಸಂಸ್ಕೃತಿ ಆನಂತರ ಜಿಲ್ಲಾ ಮಟ್ಟಕ್ಕೆ ಹೋಗುತ್ತೆ, ತಾಲೂಕು ಮಟ್ಟಕ್ಕೆ ಹೋಗುತ್ತೆ. ಆಹಾರ ಪದ್ಧತಿಲೂ ಅದೇ ಆಗ್ತಾ ಇರೋಂಥದ್ದು. ಒಟ್ಟಾರೆ ಸೂಕ್ಷ್ಮ ಗಮನಿಸಿದ್ರೆ ಎಲ್ಲ ಅಂಧಾನುಕರಣೆನೇ ಆಗ್ತಾ ಇರೋಂಥದ್ದು. ಹಾಗಾಗಿ ಡಿಪಾರ್ಟ್ಮೆಂಟ್ ಸ್ಟೋರ್ ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲೂ ಸಹ ಜನ ಮಾರ್ಟ್ಗಳಿಗೆ ಹೋಗಿ ಖರೀದಿ ಮಾಡೋಂಥ ಇದಾಗಿದೆ. ಬೇರೆ ಪದಾರ್ಥಗಳನ್ನ ಖರೀದಿ ಮಾಡಲಿ, ಏನು ಅಭ್ಯಂತರ ಇಲ್ಲ ನನಗೆ. ಆದರೆ ಕೃಷಿ ಉತ್ಪನ್ನಗಳನ್ನು ನಾವು ಕೃಷಿಕರಿಂದ ನೇರವಾಗಿ ಖರೀದಿ ಮಾಡೋ ಬದಲು ಗ್ರಾಮೀಣ ಪ್ರದೇಶದಲ್ಲಿ ಇರೋಂಥವ್ರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನ ಖರೀದಿ ಮಾಡ್ತಾರೆ, ಬಹುರಾಷ್ಟ್ರೀಯ ಕಂಪ್ನಿಗಳ ಬ್ರ್ಯಾಂಡ್ಗಳನ್ನ ಖರೀದಿ ಮಾಡ್ತಾರೆ. ಅದಕ್ಕೂ ನಾನು ಪ್ರಸ್ತಾಪ ಮಾಡ್ತೀನಿ ಮುಂದೆ ಹೋಗ್ತಾ. ನಾವು ರಾತ್ರೋರಾತ್ರಿ ನಾನು ರಾತ್ರೋರಾತ್ರಿ ಇಡೀ ಕೃಷಿ ವ್ಯವಸ್ಥೆಯನ್ನು ಬದಲಾಯಿಸುತ್ತೇವೆಂಬ ಭ್ರಮೆಯಲ್ಲಿಲ್ಲ. ಆದರೆ ಇರುವ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಬದಲಾವಣೆ ತರಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ. ಇಡೀ ರಾಜ್ಯದ ಕೃಷಿಕರ ಜೀವನವನ್ನು ಬದಲಾಯಿಸುತ್ತೇವೆಂಬ ಕನಸು ಕಾಣುತ್ತಿಲ್ಲ. ಬದಲಾಗಿ ರಾಜ್ಯದಲ್ಲಿರುವ ಬೆರಳಿಕೆಯಷ್ಟು ಕೃಷಿಕರ ಜೀವನದಲ್ಲಿ ಚಿಕ್ಕ ಬದಲಾವಣೆ ಮಾಡುತ್ತೇವೆಂಬ ಆತ್ಮವಿಶ್ವಾಸವಿದೆ. ಬೆಳೆಯುವವ ಮಾರುಕಟ್ಟೆ ವಿಷಯದಲ್ಲಿ ಜಾಗೃತರಾಗುವ ಸಮಯ ಬಂದಿದೆ. ಇಂದಲ್ಲದಿದ್ದರೆ ಮತ್ತೆಂದೂ ಸಾಧ್ಯವಿಲ್ಲ. ಬೆಳೆಗಾರನೂ ಸಹ ಒಬ್ಬ ಗ್ರಾಹಕನೇ, ಕೊಳ್ಳುವವನು. ಯಾಕಂದರೆ ಅವನು ಗ್ರಾಹಕನೇ. ಈಗ ಮೊದಲೆಲ್ಲ ಬೆಳೆಯೋದು ಇಡೀ ಮನೆಗೆ ಬೇಕಾಗಿರ್ತದೆ ಎಲ್ಲ ಬೆಳ್ಕೊಳ್ತಾ ಇದ್ರು, ಖರೀದಿ ಮಾಡ್ತಾ ಇದ್ದು ಕಡಿಮೆ. ಇವತ್ತು ಬೆಳೆಯೋದು ಒಂದು ಬೆಳೆ, ಖರೀದಿ ಮಾಡೋದೆಲ್ಲ 100 ಬೆಳೆ. ಯಾಕಂದರೆ ಅವ್ರಿಗೂ ದಿನಸಿಗಳೆಲ್ಲ ಎಲ್ಲಿಂದ ಖರೀದಿ ಮಾಡ್ತಾರೆ. ಈಗ ಪ್ರತಿಯೊಬ್ಬ ಕೃಷಿಕ ಅವರ ಅಡುಗೆ ಮನೆಗೆ ಹೋಗಿ ನೋಡ್ಕೊಂಡು ಬರಲಿ, ಎಷ್ಟು ಬೆಳೆಗಳನ್ನ ಅವರು ಬೆಳೀತಾ ಇದ್ದಾರೆ. ಬೆಳೀತಿರೋದು 1-2 ಎಲ್ಲ ಖರೀದಿ ಅವ್ರಿಗೂ ಸಹ ಗ್ರಾಹಕರೇ. ಬೆಳೆಗಾರನೂ ಸಹ ಒಬ್ಬ ಗ್ರಾಹಕನೇ. ರೈತ ಬೆಳೆಯ ಬೆಳೆಗೆ ಅವನನ್ನು ಸೇರಿ ಅವನ ಊರು, ಗ್ರಾಮ ಪಂಚಾಯಿತಿ, ಹೋಬಳಿ, ತಾಲೂಕು, ಜಿಲ್ಲೆಯಲ್ಲಿರೋರಲ್ಲೂ ಗ್ರಾಹಕರೇ. ಗ್ರಾಮೀಣ ಪ್ರದೇಶದಲ್ಲಿರುವ ಒಂದು ಕುಟುಂಬ ಒಂದು ದಿನಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆ ಬಳಸುವ ಬೆಳೆಗಳ ಪ್ರಮಾಣ ಹಾಗೂ ಮೌಲ್ಯ ಲೆಕ್ಕ ಹಾಕಿದ್ದೀರಾ? ಅಂದರೆ ಉತ್ಪನ್ನಗಳು ಏನು ದಿನಸಿ ಬಳಸ್ತಾ ಇದ್ದಾರಲ್ಲ, ಗ್ರಾಮೀಣ ಪ್ರದೇಶದ ಒಂದೊಂದು ಕುಟುಂಬ ಒಂದು ತಿಂಗಳಿಗೆ ಎಷ್ಟು ದಿನಸಿ ಬಳಸ್ತಾ ಇದ್ದೇನೆ ನೀವು ಲೆಕ್ಕ ಹಾಕಿದ್ರೆ, ಒಂದೊಂದು ಗ್ರಾಮಗಳಲ್ಲಿ ಒಂದು 100 ಕುಟುಂಬಗಳಿದೆ ಅಂದರೆ 100 ಕುಟುಂಬ ತಿಂಗಳಿಗೆ 2,000 ರೂಪಾಯಿ, ಭಾಳ ಕಡಿಮೆ ಹೇಳ್ತಾ ಇದ್ದೀನಿ, 2,000 ರೂಪಾಯಿ ದಿನಸಿ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಎಷ್ಟಾಯ್ತು ಅಲ್ಲಿ ವಹಿವಾಟು? ಅದು ಎಲ್ಲಿಂದ ಆಗ್ತಾ ಇದೆ? ಅದು ಯಾರಿಗೆ ಆಗ್ತಾ ಇದೆ? ಅದೆಲ್ಲ ಸಹ ರೈತ ಸಂಘಟನೆಗಳಲ್ಲಿ ಆಗೋಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ನಾವು ರೂಪಿಸಬೇಕಾಗ್ತದೆ. ಇದರಂತೆ ನಿಮ್ಮ ಗ್ರಾಮ ಪಂಚಾಯಿತಿ, ತಾಲೂಕು, ಜಿಲ್ಲೆಯ ಜನಸಂಖ್ಯೆ, ಅವರು ಬಳಸುವ ಉತ್ಪನ್ನಗಳಾದರೆ ದಿನಸಿಗಳ ಪ್ರಮಾಣ ಮತ್ತು ಮೌಲ್ಯ ಲೆಕ್ಕ ಹಾಕಿದ್ದೀರಾ? ಅಂದರೆ ಭಾಳ ಜನ ಮಾರುಕಟ್ಟೆ ಅಂತ ತಕ್ಷಣ ಸರ್ ಬೆಂಗಳೂರು ಮಹಾನಗರನೇ ನೋಡ್ತಾರೆ. ಏನು ಬೆಂಗಳೂರಲ್ಲಿ ಇರೋಂಥವ್ರಲ್ಲ, ಈವನ್ ಗ್ರಾಮೀಣ ಪ್ರದೇಶದಲ್ಲಿ ಇರೋಂಥವ್ರು ಸಹ ಅವರು ಸಹ ಗ್ರಾಹಕರೇ. ಅವ್ರು ಬೆಳೆಯುವಂಥ ಬೆಳೆಗಳನ್ನ ಹೊರತುಪಡಿಸಿ ಅವ್ರುಗಳಿಗೂ ಸಹ ನಾವು ರೈತ ಉತ್ಪನ್ನಗಳನ್ನು ನೇರ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಉತ್ಪಾದಕನೂ ಸಹ ಗ್ರಾಹಕನೇ. ಅದ್ಭುತ ಅವಕಾಶಗಳಿದೆ. ಅದಕ್ಕೆ ಸರಿಯಾದಂಥ ಒಂದು ವ್ಯವಸ್ಥೆ ರೂಪಿಸಬೇಕಷ್ಟೇ. ಅಂದು 100 ಬೆಳೀತಿದ್ರು, 3 ಬೆಳೆ ಖರೀದಿ ಮಾಡ್ತಾ ಇದ್ರು. ಇಂದು ಬೆಳೆಯೋದು 3, ಖರೀದಿ ಮಾಡೋದು 100. ಬೆಳೆಯೋದು 3 ಅಲ್ಲ, ಇವಾಗೆಲ್ಲ ಒಂದೊಂದು ಬೆಳೆಗೆ ಬಂದ್ಬಿಟ್ಟಿದೆ. ಅದರಲ್ಲೂ ಅಡಿಕೆ ಬೆಳೆಗಾರ ಕೇಳಂಗಿಲ್ಲ, ತಿನ್ನಕ್ಕೂ ಬರೋದಿಲ್ಲ. ಅಡಿಕೆ ಬೆಳೆದ್ರೆ ಇನ್ನು ಬಹುತೇಕ ಎಲ್ಲ ದಿನಸಿಗಳನ್ನ ಖರೀದಿ ಮಾಡಬೇಕು. ಒಂದು ಉದಾಹರಣೆ ತಗೊಳ್ತೀನಿ. ನಾನು ಬೆಳೆದ ರಾಗಿ ಉದಾಹರಣೆಗೆ ತಗೊಂಡಿರೋಂಥದ್ದು. ನಾನು ಮಾರಿದ್ದು 3ಕ್ಕೆ, ಆದರೆ ಅದೇ ರಾಗಿ ಪೇಟೆಯಲ್ಲಿ ಪಾಲಿಶ್ ಆಗಿ, ಹಿಟ್ಟಾಗಿ, ಪ್ಯಾಕ್ ಆಗಿ ನಮ್ಮ ಕಿರಾಣ ಅಂಗಡಿಯಲ್ಲಿ ಮಾರಾಟ ಆಗೋದು 100ಕ್ಕೆ. ನಾನು ಬೆಳೆದ ರಾಗಿ ನಾನು ಮಾರಿದ್ದು 3ಕ್ಕೆ. ಅದೇ ರಾಗಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ಸಂಸ್ಕರಣೆ ಆಗಿ, ಅಲ್ಲಿ ಪಾಲಿಶ್ ಆಗಿ, ಪ್ಯಾಕೆಟ್ ಆಗಿ ನಮ್ಮ ಅಂಗಡಿ, ಕಿರಾಣ ಅಂಗಡಿಗೆ ಊರಿಗೆ ಬಂದಾಗಲೇ ಅದು 100ಕ್ಕೆ ಮಾರಾಟ ಆಗ್ತದೆ. ರೈತ ಬ್ರ್ಯಾಂಡ್ಗಳ ಮಾಡಿ, ಇದೇನು ರಾಕೆಟ್ ವಿಜ್ಞಾನವಲ್ಲ. ರೈತರೇ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಿ. ಇದಕ್ಕೇನು ದೊಡ್ಡ ಜ್ಞಾನ ಬೇಕಿಲ್ಲ. ರೈತ ಬಂಧುಗಳೇ, ನಿಮಗೆ ಇಷ್ಟ ಇದೆಯೋ ಇಲ್ಲವೋ, ಇದು ಅನಿವಾರ್ಯ. ಇದೊಂದೇ ಪರಿಹಾರ. ಬರೀ ಬೆಳೆ ಬೆಳ್ಕೊಂಡಿರ್ತೀನಂದರೆ ಇಷ್ಟು ವರ್ಷ ಏನಾಗಿದೆ, ಮುಂದೇನೂ ಅದೇ ಆಗೋದು. ಇದೇ ಪರಿಸ್ಥಿತಿ, ಇದೇ ಏನು ಆಗಲೇ ಹೇಳಿದ್ನಲ್ಲ, ಮಾರುಕಟ್ಟೆ ಸಮಸ್ಯೆ, ಕೃಷಿ ಲಾಭದಾಯಕ ಆಗಿಲ್ಲ ಅಂತ ಎಲ್ಲ ವಿಮುಖರಾಗ್ತದೆ, ಮುಂದುವರ್ಸ್ಕೊಂಡು ಹೋಗ್ತಾನೆ ಹೋಗ್ತದೆ ಅಷ್ಟು. ಅದನ್ನು ತಡಿಬೇಕಂದ್ರೆ ಏಕೈಕ ಮಾರ್ಗ ಕೃಷಿ ಲಾಭದಾಯಕ ಮಾಡಬೇಕು. ಕೃಷಿ ಲಾಭದಾಯಕ ಮಾಡಬೇಕಂದ್ರೆ ಏಕೈಕ ಮಾರ್ಗ ಮಾರುಕಟ್ಟೆಯಲ್ಲಿ ರೈತ ಗೆಲ್ಲಬೇಕು. ಮಾರುಕಟ್ಟೆಯಲ್ಲಿ ಗೆಲ್ಲಬೇಕಂತಂದರೆ ನೇರ ಮಾರಾಟ, ರೈತ ಮತ್ತು ಉತ್ಪಾದಕರ ನೇರ ಮಾರಾಟ, ಗ್ರಾಹಕರ ನೇರ ಮಾರಾಟ ವ್ಯವಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ಕಲ್ಪಿಸಬೇಕು. ರಸ್ತೆಯಲ್ಲಿ ನಿಂತು ಮಾರೋದ್ರಿಂದ ಹಿಡಿದು ರಫ್ತು ಮಾಡೋವರೆಗೂ ಎಲ್ಲ ಅವಕಾಶಗಳನ್ನ ಜಾಲಾಡಿ ಹಿಂದೆ ಅಭಿಯಾನ ಪ್ರಾರಂಭಿಸಿ. ಅದನ್ನು
ಯಾವ ರೀತಿ ಮಾಡಬೇಕು ಅನ್ನೋಂಥದ್ದನ್ನು ನಾನು ಈಗಾಗಲೇ ಸರ್ಕಾರದ್ದು ಸಹ ಮನಸ್ಸು, ಇದನ್ನು ಬಹುತೇಕ ನಮಗಿಂತ ಯಾವುದೋ ಚಿಕ್ಕ ಚಿಕ್ಕ ಸಂಸ್ಥೆಗಳಿಂದ ಸರ್ಕಾರ ಮನಸ್ಸು ಮಾಡಿದ್ರೆ ಅದ್ಭುತವಾಗಿ ಮಾಡ್ಬೋದು. ಇದನ್ನು ಅದ್ಭುತವಾಗಿ ಮಾಡ್ಬೋದು. ಗ್ರಾಹಕರನ್ನು ಮತ್ತು ರೈತರನ್ನು ಅಲ್ಲಲ್ಲಿ ಆಗ್ತಾ ಇದೆ ಪ್ರಯತ್ನ, ಅದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಇರಲಿ, ಅದು ಸರ್ಕಾರ ಅದರದ್ದೇ ಆದಂಥ ಒಂದು ಬೇರೆ ಬೇರೆ ನನಗೂ ಗೊತ್ತಿದೆ ಆ ವ್ಯವಸ್ಥೆ. ಆದರೂ ಸಹ ಬೇರೆ ಆಸಕ್ತಿ ಇರೋಂಥ ಸರ್ಕಾರೇತರ ಸಂಸ್ಥೆಗಳು ಅಥವಾ ಬೇರೆಯವರು ನಾವು ಯಾವ ರೀತಿ ಇದನ್ನು ನಾವು ನಮ್ಮ ಕೈಲಾದ ಮಟ್ಟಿಗೆ ಅದನ್ನು ಮಾಡ್ಬೋದು ಅನ್ನೋಂಥ ಇನ್ನೂ ನಾನು ಮುಂದಿನ ಸಂಚಿಕೆಗಳಿಗೆ, ಮುಂದಿನ ವಿಡಿಯೋ ಇನ್ನೂ ಸವಿವರವಾಗಿ ನಿಮಗೆ ಆ ಮಾಹಿತಿಯನ್ನು ಕೊಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಂಪರ್ಕ ಮಾಡಿ. ಎಲ್ರಿಗೂ ನಮಸ್ಕಾರ.